ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಕೆ ಸಿ ಇ ಟಿಗೆ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ. ಅಪ್ಲಿಕೇಶನ್ ನೀವು ಪ್ರಿಂಟೌಟ್ ತೊಗೊಂಡ್ರೆ ನೀವು ಅಪ್ಲೈ ಮಾಡಿರೋ ಕೆಟಗರಿನೇ ಬೇರೆ, ಇಲ್ಲಿ ಬರ್ತಾ ಇರೋ ಕೆಟಗರಿನೇ ಬೇರೆ. ನೀವೆಲ್ಲ ಆರ್ ಡಿ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ, ವ್ಯಾಲಿಡಿಟಿ ಇದೆ. ಆದರೂ ಸಹ ಡ್ರಾಫ್ಟ್ ಕಾಪಿ ತೊಗೊಂಡಾಗ ಅಥವಾ ಫೈನಲ್ ಪ್ರಿಂಟೌಟ್ ತೊಗೊಂಡಾಗ ಅಲ್ಲಿ ಜಿ ಎಮ್ ಅಂತ ಬರ್ತಾ ಇದೆ ಅಥವಾ ಬೇರೆ ಕೆಟಗರಿ ಬರ್ತಾ ಇದೆ. ಫೀಸನ್ನು ಪೇ ಮಾಡಿದ್ದೀರಾ, ಆದರೂ ಸಹ ಇಲ್ಲಿ ಫೀಸ್ ಪೇ ಆಗಿಲ್ಲ ಅಂತ ಬರ್ತಾ ಇದೆ. ಸೊ ಹೀಗೆ ಭಾಳಷ್ಟು ಡೌಟ್ಸ್ಗಳು ಇನ್ನೂ ಉಳ್ಕೊಂಡಿದೆ, ಇನ್ನೂ ಇದೆ, ಕ್ಲಿಯರ್ ಆಗಿಲ್ಲ ಕೆ ಎ ಕಡೆಯಿಂದ. ಫೆಬ್ರವರಿ 18 ಲಾಸ್ಟ್ ಡೇಟ್ ಇತ್ತು. ಸರ್ ಆರ್ ಡಿ ನಂಬರು ಎಕ್ಸ್ಪೈರ್ಡ್ ಆಗಿಬಿಟ್ಟಿದೆ, ನಾವು ಕೊಟ್ಟಿದ್ದೀವಿ, ಇನ್ನೂ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ ಅಂತ. ನೋ ಪ್ರಾಬ್ಲಮ್. ಈಗ ಫೆಬ್ರವರಿ 24 ತನಕ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. ಅಷ್ಟರೊಳಗೆ ನಿಮ್ಮ ಆರ್ ಡಿ ನಂಬರ್ನ ತೊಗೊಂಡು ಹೊಸ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ಕ್ಯಾಸ್ಟು ಮತ್ತು ಇನ್ಕಮನ್ನು ಕ್ಲೈಮ್ ಮಾಡೋಗಿದ್ರೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಅಪ್ಲಿಕೇಶನ್ ಫೈನಲ್ ಕಾಪಿ ತೊಗೊಂಡಾಗ ಅಲ್ಲಿ ಜಿ ಎಮ್ ಅಂತ ಬರ್ತಾ ಇದೆ, ಅದು ಬೇರೆ ಕೆಟಗರಿ ಬರ್ತಾ ಇದೆ. ಏನು ಮಾಡಬೇಕು? ಇದು ತಪ್ಪು ನಿಮ್ಮದಂತೂ ಅಲ್ಲ, ತಪ್ಪು ಸಾಫ್ಟ್ವೇರ್ದು. ಅದನ್ನು ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಬೇಕು ಅಷ್ಟೇ. ಸ್ಟಡಿ ಡೀಟೇಲ್ಸು, ರೂರಲ್ ಕೋಟಾ, ಕನ್ನಡ ಮೀಡಿಯಮ್ಮು, ಲಿಂಗಾಸ್ಟಿಕ್ ಮೈನಾರಿಟಿ, ಇವನ್ನ ಬೇಕಾದ್ರೆ ನೀವು ಹೋಗಿ ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ ಹೋಗಿ ವೆರಿಫೈ ಮಾಡಿಸ್ಕೋಬೋದು. ಬಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವೆಲ್ಲೂ ವೆರಿಫೈ ಮಾಡಿಸ್ಕೊಳ್ಳೋ ಆಗಿಲ್ಲ. ಕಂದಾಯ ಇಲಾಖೆಯಿಂದ ಕೆ ಎ ಫೆಚ್ ಮಾಡಿಕೊಡುತ್ತೆ ನಿಮ್ಮ ಆರ್ ಡಿ ನಂಬರ್ ಎಂಟ್ರಿ ಮಾಡಿದಾಗ. ಅಪ್ಲಿಕೇಶನ್ ಫಾರ್ಮಲ್ಲಿ ಕೆಟಗರಿ ತೋರಿಸ್ತಿಲ್ಲ ಅಂದರೆ ವೆಯ್ಟ್ ಮಾಡಿ, ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ವೆಯ್ಟ್ ಮಾಡ್ರಪ್ಪ. ಈವ್ನಿಂಗ್ ಒಂದ್ಸರಿ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆಗಲೂ ಬರ್ತಾ ಇದ್ದರೆ ಮಾರ್ನಿಂಗ್ ಒಂದು 11 ಗಂಟೆ ಮೇಲೂ 12 ಗಂಟೆ ಮೇಲೂ ಚೆಕ್ ಮಾಡ್ಕೊಳ್ಳಿ. ಆಗಲೂ ಸೇಮ್ ಬರ್ತಾ ಇದ್ದರೆ ಈವ್ನಿಂಗ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಟ್ ಅದು ಕರೆಕ್ಟಾಗಿರುತ್ತೆ, ನೋ ಪ್ರಾಬ್ಲಮ್. ಓಕೆ. ಇನ್ನು ಫೀಸ್ನ ನಾವು ಪೇ ಮಾಡಿದ್ದೀವಿ, ಆದರೂ ಸಹ ನಮಗೆ ಇಲ್ಲಿ ಫೀಸ್ ಪೇ ಮಾಡಿಲ್ಲ, ಮತ್ತೆ ಪೇ ಮಾಡಿ ಅಂತ ಬರ್ತಾ ಇದ್ದರೆ ಅಗೇನ್ ಸಾಫ್ಟ್ವೇರ್ ಪ್ರಾಬ್ಲಮ್ಮು, ಅಪ್ಡೇಟ್ ಆಗಿರಲ್ಲ. ಮತ್ತು ಇನ್ನೊಂದು, ನೀವು ಫೀಸನ್ನು ಪೇ ಮಾಡಿದ ತಕ್ಷಣ ಇಲ್ಲಿ ಅಪ್ಡೇಟ್ ಆಗಲ್ಲ. ಅದು ಒಂದು 2 ಅವರ್ಸು 3 ಅವರ್ಸು ಬೇಕಾಗುತ್ತೆ. ಸಪೋಸ್ ಆ ರೀತಿ ಒಂದು ವೇಳೆ ಬಂದಿದ್ದರೆ ಇವತ್ತು ನೀವು ಫೀಸನ್ನು ಪೇ ಮಾಡಿ ಮತ್ತೆ ಪೇ ಮಾಡೋಕ್ಕೆ ಹೋಗಬೇಡಿ ಆಮೇಲೆ. ಓಕೆ. ನಾಳೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಆಗಲೇ ಫೀಸ್ ಪೇ ಅಂತ ಬಂದಿರುತ್ತೆ. ಫೈನಲ್ ಕಾಪಿನ ತೊಗೊಳ್ಳಿ. ಕೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದೆ, ಹೊಸ ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿದೆ. ಒಂದು ವೇಳೆ ನೀವೇನಾದರೂ ಕೆ ಎ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ KACET2025@gmail.com ನೀವು ಇದಕ್ಕೆ ಮೇಲ್ ಮಾಡಿದ್ರೆ ಕೆ ಎನವರು ರೆಸ್ಪಾನ್ಸ್ ಕೊಡ್ತಾರಂತೆ. ಬಟ್ ನಾನಂತೂ ಮಾಡಿದ್ದೆ, ರೆಸ್ಪಾನ್ಸ್ ಅಂತೂ ಯಾರೂ ಕೊಡಲಿಲ್ಲ. ಒಂದು ವೇಳೆ ನಿಮಗೆ ಕೊಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನೀವೇನು ಕೇಳಿದ್ರಿ, ಅವರು ಏನು ರೆಸ್ಪಾನ್ಸ್ ಕೊಡಿರಿ ಅಂತ ಕಮೆಂಟ್ ಮಾಡಿ.